ನಾನು ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೆ. ಹುಡುಗರಿಗೆಲ್ಲ ದ್ವೇಷ ಮಾಡ್ರಿ ಪರವಾಗಿಲ್ಲ, ಅದ್ರಲ್ಲ ಪ್ರೀತಿ ಮಾಡೋ ಥರ ಎಲ್ಲ ನಾಟಕ ಮಾಡಕ್ ಹೋಗ್ಬೇಡ್ರಿ. ಅಯ್ಯೋ ನನಗೋಸ್ಕರ ಅವ್ರ ತಾಯಿ ತಂದೆನೆ ಬಿಡಕ್ ರೆಡಿ ಹೇಳಾಕ ಅಂತ ಕೆಸರು ಅಂದ್ರಲ್ಲ, ಆಕಿ ಒಂದೇ ಒಂದು ಮಾತು ಬದಲಾಯಿಸಿದಳಲ್ಲ, ನಿನ್ ಜೀವನನೇ ಬದಲಾಗಿ ಹೋಗ್ಬಿಡ್ತದ. ನೀನ್ ಓಡಾಡೋ ಜಾಗ ಬದಲಾಗಿ ಹೋಗ್ತದ, ನೀನ್ ಹಾಕೊಂಡಿರೋ ಬಟ್ಟೆ ಬದಲಾಗಿ ಹೋಗ್ತದ, ನೀನು ಊಟನೂ ಬದಲಾಗಿ ಹೋಗ್ತದ. ಅಷ್ಟೇ ಯಾಕ, ನಿಮ್ ತಾಯಿ ಇಲ್ಲ ನಿನಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡ್ಕೊಂಬಂದ್ರಲ್ಲ, ಬೇರೆಯವ್ರ ಪರ್ಮಿಷನ್ ತಗೊಂಡು ನಿನಗೆ ಕೊಡ್ಬೇಕಾಗ್ತದ. ಒಂದೊಂದ್ಸಲಿ ಅವ್ರ ಪರ್ಮಿಷನ್ ಕೊಡ್ತಾರ, ಇನ್ನೊಂದ್ಸಲಿ ನಡಿ ಅಮ್ಮ ಯಾಕೆ ಬಂದಿದ್ದಿಲ್ಲ ಅಂತ ಕೆಸರಲ್ಲ ಕೌಕತ್ ಒಂಥರ ಮಾಡಿ ಕೆಸರು ದೂರ ತಳ್ಳಿಬಿಡ್ತಾರ. ಸೊ ಅಲ್ಲ, ನನಗೇನು ಅನಿಸ್ತು ಗೊತ್ತು, ಪ್ರೀತಿ ಮಾಡಿ ಪರವಾಗಿಲ್ಲ, ಅದ್ರಲ್ಲ ಮನೆಯವರು ಒಪ್ಪಂದದಿಂತೆಲ್ಲ ಮದ್ವೆ ಆಗ್ರಿ. ಒಪ್ಲಿಲ್ಲ ಅಂದ್ರಲ್ಲ ಬಿಡೋದೇ ಗುಣ ಅನಿಸ್ತದ ನನಗೆ. ಯಾಕಂದ್ರಲ್ಲ ರಾಧಾಕೃಷ್ಣನು ಅವರಷ್ಟು ಪ್ರೀತಿ ಯಾರು ಮಾಡಿರಲ್ಲ, ಸೊ ಅವರೇ ಬಿಟ್ಟಾರ ಅಂದ್ಮೇಲೆ ಒಂದು ಪರಿಸ್ಥಿತಿ ನಿಮ್ದೇನು ದೊಡ್ಡದಿಲ್ಲ ಅನಿಸ್ತದ ನಂಗೆ. ಅಂತ ಪರಿ ಜಾಸ್ತಿ ಮದ್ವೆ ಆಗ್ಲೇಬೇಕಂತ ಹೇಳಿ ಕಷ್ಟ ಆಗುತ್ತೆ. ಆದ್ರೆ 20 ವರ್ಷ 25 ವರ್ಷ ನಿಮಗೆ ಜೋಪಾನ ಮಾಡಕ್ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ತದಲ್ಲ, ಅದನ್ನು ನೋಡ್ಕೋಬೇಕಲ್ಲ. ತಾಯಿ ತಂದೆಕ್ಕಿಂತ ದೇವ್ರಲ್ಲ ಈ ಜಗತ್ನಾಗ ಯಾರು ಇಲ್ಲ ಅನ್ಸ್ತದ. ಆ ದೇವ್ರಲ್ಲ ನಿಮ್ಗೋಸ್ಕರ ಕೊಟ್ಟಿರೋದು ತಾಯಿ ತಂದೆನ, ಅವ್ರನ್ನ ಕಾಪಾಡ್ಕೋರು ಮೊದಲು. ಓಕೆನಾ? ನಾನು ಏನಾರು ತಪ್ಪು ಹೇಳಿದಲ್ಲ, ಸಾರಿ.